ಮಣ್ಣು ಒರೆಸ್ತಾ ಇದ್ದಂತೆ ಫಸ್ಟ್ ನಮಗೆ ಧರ್ಮಸ್ಥಳದ್ದು ಅಂತ ಮಾಹಿತಿ ಇತ್ತು. ಧರ್ಮಸ್ಥಳದವರೆಗೂ ಸಹ ಕಾಲ್ ಮಾಡಿ ಕೇಳಿದೆ ನಾನು, ಈ ಥರ ಕೆರೆ ಉಳಿಸ್ತಿದ್ದೀರಂತೆ ಹೌದಾ ಅಂತ. ಇಲ್ಲ ಮೇಡಮ್ ನಮ್ಗೆ ಈ ಥರ ಕೊಟ್ಟಿಲ್ಲ. ಫಸ್ಟು ನಾವು ಮಾಹಿತಿ ತಗೊಂಡಿದ್ದು ಊರೊಳಗಡೆನೆ ಎಲ್ಲರದು ಏನದು ಎಲ್ಲರೂ ಒಪ್ಪಿಗೆ ಮೇರೆಗೆ ನಾವು ಒಪ್ಕೊಂಡಿದ್ದು ಮಾಡೋದಕ್ಕೆ. ಆದರೆ ಯಾರು ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು ರಮೇಶ್ ಅಣ್ಣವ್ರ ಹೆಸರು ಹೇಳಿದ್ರು. ಅವರು ಇಲ್ಲ ನಮಗೆ ಬೇರೆ ಕಾಂಟ್ಯಾಕ್ಟ್ ಕೊಟ್ಬಿಟ್ಟಿದ್ದೀವಿ, ನೀವು ಮಾಡೋದು ಬೇಡ ಅಂತ ಹೇಳಿದ್ದಾರೆ. ಹಂಗಾಗಿ ನಾವು ಯಾವುದೇ ರೀತಿ ಧರ್ಮಸ್ಥಳದವ್ರು ಮಾಡ್ತಾ ಇಲ್ಲ ಅಂತ ಅವ್ರು ನಮಗೆ ಮಾಹಿತಿ ಕೊಟ್ಟರು. ನೋಡಿ ಸರ್, ಈಗ ಇಲ್ಲಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ, ಮಾಡಲಿ ಸಂತೋಷ. ಅಭಿವೃದ್ಧಿ ಮಾಡೋದಕ್ಕೇನು ನಮ್ಮದು ಅಬ್ಜೆಕ್ಷನ್ ಇಲ್ಲ. ಅಭಿವೃದ್ಧಿ ಮಾಡಬೇಕು ಅಂದರೆ ಅದಕ್ಕೆ ರೂಲ್ಸ್ ರೆಗ್ಯುಲೇಷನ್ ಇರ್ತಾವಲ್ವಾ, ಪಂಚಾಯತಿ ಗಮನಕ್ಕೆ ತರಬೇಕು, ಯುವ ಗಮನಕ್ಕೆ ತರಬೇಕು, ಮೇಲಿನ ಅಧಿಕಾರಿಗಳು ಎಲ್ಲರ ಗಮನಕ್ಕೂ ತಗೊಂಬಂದು ಮಾಡಲಿ. ಮತ್ತು ಇದು ರೈತರಿಗೆ ಉಪಯೋಗ ಆಗಲಿ ಅಂತ ಮಣ್ಣೆತ್ತುತ್ತಾ ಇರೋದು. ರೈತರು ಹೊಲಗಳಿಗೆ ಬಿಟ್ಕೊಂಡ್ಲಿ, ಇಲ್ಲ ಕೆರೆ ಅಭಿವೃದ್ಧಿ ಪಕ್ಕದಲ್ಲೇನೆ ದಿಬ್ಬ ಕಟ್ಟಲಿ, ಅದೆಲ್ಲ ಒಳ್ಳೇದೇನೆ. ಅದು ಬಿಟ್ಬಿಟ್ಟು ಇವರು ಕಮರ್ಷಿಯಲ್ಗೆ ಕೊಟ್ಟರೆ, ಯಾವುದೋ ಒಂದು ಲೇಔಟ್ ತಗೊಂಡೋಗಿ ಮಣ್ಣು ನೋಡಿದ್ರೆ ಇವ್ರು ಮಾರ್ಕೊಂಬಿಟ್ರೆ ನಾವೇನು ಮಾಡಬೇಕು ಇಲ್ಲಿ ಬೆತ್ತಿಂಗೆರೆ ಊರಿನ ಜನ ಅಲ್ವಾ? 50 ಲಕ್ಷ ತಗೊಂಡವ್ರ 60 ಲಕ್ಷ ತಗೊಂಡಿದ್ದಾರ ಜನ ಹೇಳಿದ್ದೇನೆ ಸರ್. ನಮಗೂ ಇನ್ನೂ ಸರಿಯಾದ ಮಾಹಿತಿ ಗೊತ್ತಿಲ್ಲ. ಯಾರು ಪರ್ಮಿಷನ್ ತಗೊಂಡಿದ್ದಾರೋ ಅವ್ರು ಬರಲಿ, ಎದುರುಗಡೆ ತೋರಿಸಿ ಪರ್ಮಿಷನ್ ತಗೊಂಡ್ಲಿ. ಇನ್ನೊಂದು ಇಷ್ಟಡಿಯಿಂದ ಇಷ್ಟಡಿ ಎತ್ತಬೇಕು ಅನ್ನೋದು ಇರುತ್ತೆ ಪರ್ಮಿಷನ್ ಲೆಟ್ರಲ್ಲಿ. ಅದು ನಾವು ನೋಡಿದ್ರೆ ನಾವು ಸುಮ್ಮನೆ ಆಗ್ತೀವಿ, ಯಾಕೆ ನಿಲ್ಲಿಸ್ತಿದ್ದೀರಾ ಅಂತ ಕೇಳ್ತಾರೆ ಹೊರತು ಯಾರು ಇಲ್ಲಿವರೆಗೂ ಒಂದು ಪರ್ಮಿಷನ್ ಲೆಟ್ರ್ ತಗೊಂಡಿದ್ದೀವಿ ತಗೊಳ್ಳಿ ಅಂತ ತಗೊಂಬಂದು ಕೊಟ್ಟಿಲ್ಲ ನಮಗೆ. ಈ ಥರ ಮಾಡೋದು ತಪ್ಪು ಸರ್. ಯಾಕಂದರೆ ನಾವು ಬೆತ್ತಿಂಗೆರೆಯರಾಗಿ ಸಾರ್ವಜನಿಕರಾಗಿ ಕೇಳೋ ಅಧಿಕಾರ ಇದೆ, ಕೇಳ್ತಾ ಇದ್ದೀವಿ. ಯಾರು ಮಾಡ್ತಿದ್ದಾರೆ ಈ ಕೆಲಸ ಅನ್ನೋದು ಇನ್ನೂ ಯಾರು ಮುಂದಕ್ಕೆ ಬಂದಿಲ್ಲ. ಯಾರೋ ಮಾಜಿ ಮೆಂಬರ್ಗಳು ಬಂದಿದ್ರು, ಅವ್ರು ಹೋದ್ರು. ಅವ್ರ ಗಮನಕ್ಕೆ ಬಂದಿದೆಯೋ ಇಲ್ವೋ ಅದು ನಮಗೆ ಗೊತ್ತಿಲ್ಲ. ಇದೇನಿದೆಯೋ ಅದು ಕ್ರಮ ಕೈಗೊಳ್ಬೇಕು. ಎಲ್ಲ ಬೆತ್ತಿಂಗೆರೆ ಸಾರ್ವಜನಿಕರಿಗೂ ಅರ್ಧ ಜನಕ್ಕೆ ಗೊತ್ತಿಲ್ಲ. ಏನೋ ಧರ್ಮಸ್ಥಳದ ಹೆಸರು ಹೇಳ್ಕೊಂಡೆ ಇದು ಎತ್ತುತ್ತಾ ಇರೋದು. ನಾವು ಯಾರೋ ಹೋಗಿ ಸ್ವಂತ ಕೊಟ್ಟಿದ್ದೀವಿ ಅಂತ ಯಾರು ಇಲ್ಲಿ ಹೇಳ್ತಾ ಇಲ್ಲ. ಹಂಗಾಗಿ ಇದು ಎತ್ತೆತ್ಕೊಬೇಕು ಜನ. ಮತ್ತೆ ಇವತ್ತು ನಮ್ಮ ಕೆರೆಗೆ ಕೈ ಹಾಕ್ತಾರೋ ನಾಳೆ ನಮ್ಮ ಮನೆಗಳ ಹತ್ರಕ್ಕೆ ಬರಲ್ಲ ಅನ್ನೋದೇನು ಗ್ಯಾರಂಟಿ ಇಲ್ಲ ಅಲ್ವಾ? ಊರೊಳಗಡೆ ಯಾವ ಜಾಗನೂ ಬಿಡಲ್ಲ. ಆಮೇಲೆ ಇವಾಗ ಎಚ್ಚೆತ್ಕೊಂಡಿಲ್ಲ ಅಂದರೆ ಮೊದಲು ಇದನ್ನ ಎಚ್ಚೆತ್ಕೊಬೇಕು ಅಂತ ನಾನು ಎಲ್ಲರ ಹತ್ರ ಕೇಳ್ಕೊತೀನಿ.